ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಶಿವಮೊಗ್ಗ ಡಿಸಿ ಕಚೇರಿ ಮೇಲೆ ಹತ್ತಿ ವ್ಯಕ್ತಿ ಆಜಾನ್ ಕೂಗಿದ್ದಾರೆ. ಮೈಕ್ ಹಿಡಿದು ಆಜಾನ್ ಕೂಗಿದ್ದಾರೆ ವ್ಯಕ್ತಿ. ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಇದು. ಮುಸ್ಲಿಂ ಬಾವುಟವನ್ನ ಹಾರಿಸಿ ಆಜಾನ್ ಅನ್ನ ಕೂಗಿರೋದು ವ್ಯಕ್ತಿ. ಡಿಸಿ ಆಫೀಸ್ ಮೇಲಷ್ಟೇ ಅಲ್ಲ, ವಿಧಾನಸೌಧದ ಮೇಲೂ ಹತ್ತಿ ನಾವು ಆಜಾನ್ ಕೂಗ್ತೀನಿ ಅಂತ ಹೇಳಿ ಪ್ರತಿಭಟನಾಕಾರರು ಉದ್ದಟತನದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧವೂ ಹರಿಹಾಯ್ದಿರೋದು ವ್ಯಕ್ತಿ ಹೆಸರು ಮೌಸಿನ್ ಅಂತ. ಮೊದಲು ಪಿಎಫ್ಐ ಸಂಘಟನೆಯಲ್ಲಿ ಮೌಸಿನ್ ಇದ್ದ. ಪಿಎಫ್ಐ ಸಂಘಟನೆ ಬ್ಯಾನ್ ಆಗ್ತಾ ಇದ್ದಂಗೆ ಈಗ ಎಸ್ಡಿಪಿಐ ಸಂಘಟನೆಯಲ್ಲಿ ಮೌಸಿನ್ ಆಕ್ಟಿವ್ ಆಗಿದ್ದಾನೆ. ಈಶ್ವರಪ್ಪ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದ್ರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಮಂಗಳೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈಶ್ವರಪ್ಪನವರು, ಆಜಾನ್ ಬಂದ್ ಮಾಡಿಸ್ಬೇಕು ಅಂತ ಹೇಳಿ ಬಂದ್ ಮಾಡುವಂತೆ ಆಗ್ರಹ ಮಾಡಿದ್ರು. ವಿವಾದ ಆಗ್ತಾ ಇದ್ದಂತೆ ಈಶ್ವರಪ್ಪ ಉಲ್ಟಾ ಹೊಡೆದ್ರು. ಆದ್ರೆ ಈಶ್ವರಪ್ಪ ಹೇಳಿಕೆ ಖಂಡಿಸಿ ಡಿಸಿ ಕಚೇರಿ ಬಳಿಯಲ್ಲಿ ಆಜಾನ್ ಕೂಗಿದ್ದಾರೆ, ಬಾವುಟ ಪ್ರದರ್ಶನ ಮಾಡಿದ್ದಾರೆ. ಇವತ್ತು ಡಿಸಿ ಕಚೇರಿ ಮುಂದೊಂದಿನ ವಿಧಾನಸೌಧದ ಮೇಲೂ ನಾವು ಆಜಾನ್ ಕೂಗ್ತೀವಿ ಅಂತ ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾರೆ. आसान के बारे में बोला डीसी का ऑफिस का सामने आसान देने को क्या प्रॉब्लम हो? नेक्स्ट डे ऐसा बोला था विधानसभा अंदर देते ऐसा मुसलमान सही बात बोल रहा हूँ, ना मर जाओगे मुसलमान। पहली बात अल्लाह की शान क्या कर माला मर तुम ना, उन्हें अल्लाह के ऊपर गुस्ताखी क्या कर मालूम होता। ये आसान के बारे में बोला तो आसान के बारे में बोला डीसी का ऑफिस का सामने आसान देने को क्या प्रॉब्लम हो? नेक्स्ट डे ऐसा बोला था विधानसभा अंदर देते ऐसा मुसलमान सही बात बोल रहा हूँ, ना मर जाओगे मुसलमान। पहली बात अल्लाह की शान क्या कर माला मर तुम ना, उन्हें अल्लाह के ऊपर गुस्ताखी क्या कर मालूम होता। ये आसान के बारे में बोला तो आसान के बारे में बोला डीसी का ऑफिस का सामने आसान देने को क्या प्रॉब्लम हो? नेक्स्ट डे ऐसा बोला था। ಈಗ ಈಶ್ವರಪ್ಪ ವಿರುದ್ಧವೂ ಕೂಡ ಅಲ್ಲಿ ಆಜಾನ್ ಕೂಗದಂತ ವ್ಯಕ್ತಿ ಮತ್ತೆ ಪ್ರತಿಭಟನಾಕಾರರು ಹರಿಹಾಯ್ದಿದ್ದಾರೆ. ಹಾಗಾದ್ರೆ ಈಶ್ವರಪ್ಪ ಮಂಗಳೂರಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈ ಹಿಂದೆ ಅದನ್ನು ನೋಡೋಣ. ನಾನು ಎಲ್ಲೋದ್ರೂ ಇದನ್ನು ತಲ್ಲೋ. ನನಗೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ ಇದು ಖತಮ್ ಆಗತ್ತೆ. ಇದ್ರಾಗೆ ನನಮನ ಸಭೆ ಸಮಾರಂಭ ನಡೀತಾ ಇರೋಂಥ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕಟ್ಕೊಂಡು ಕೂಗಿದ್ರೆ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲೂ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹೇಳ್ತೀವಿ, ನಮ್ಮ ಹೆಣ್ಮಕ್ಳೆಲ್ಲ ಭಜನೆ ಮಾಡ್ತಾರೆ. ಅವ್ರಿಗಿಂತ ಜಾಸ್ತಿ ಭಕ್ತಿ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸ್ತಾ ಇರೋಂಥ ದೇಶ ಭಾರತ ಮಾತಾ. ಆದರೆ ಇದಕ್ಕೆ ಮೈಕು ಅದರಿಂದ ಮೈಕಲ್ಲಿ ಜೋರಾಗಿ ಕೂಗಿದ್ರೆ ಮಾತ್ರ ಅಲ್ಲನ್ನು ಹೇಳಿದ್ರೆ ಅವನು ಕಿವುಡ ಅಂತ ಹೇಳಬೇಕಾಗತ್ತೆ. ಅವಶ್ಯಕತೆ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಆಗಬೇಕು. ನಾನು ಎಲ್ಲೋದ್ರೂ ಇದನ್ನು ತಲ್ಲೋ. ನನಗೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ ಇದು ಖತಮ್ ಆಗತ್ತೆ. ಇದ್ರಾಗೆ ನನಮನ ಸಭೆ ಸಮಾರಂಭ ನಡೀತಾ ಇರೋಂಥ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಎಲ್ಲ ಧರ್ಮ. ಇದು ಮಂಗಳೂರಲ್ಲಿ ರೀಸೆಂಟ್ ಆಗಿ ಈಶ್ವರಪ್ಪ ಕೊಟ್ಟಂತ ಸ್ಟೇಟ್ಮೆಂಟ್. ಇದ್ರ ವಿರುದ್ಧ ಈಗ ಹರಿಹಾಯ್ದಿದ್ದಾರೆ ಮುಸ್ಲಿಂ ಸಮುದಾಯದವರು, ಅದರಲ್ಲೂ ಯುವಕರು ಹರಿಹಾಯ್ದು ಡಿಸಿ ಕಚೇರಿ ಮುಂದೆ ಶಿವಮೊಗ್ಗದಲ್ಲಿ ಆಜಾನ್ ಅನ್ನ ಕೂಗಿದ್ದಾರೆ. ಆಜಾನ್ ಕೂಗಿದ್ರೆ ತಪ್ಪೇನು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಇವತ್ತು ಡಿಸಿ ಕಚೇರಿ ಮುಂದೊಂದಿನ ವಿಧಾನಸೌಧದ ಮೇಲೂ ನಾವು ಹತ್ತಿ ಈ ತರ ಆಜಾನ್ ಕೂಗ್ತೀವಿ ಅಂತ ಹೇಳಿ ಉದ್ದಟತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮೌಸಿನ್ ಅನ್ನೋ ವ್ಯಕ್ತಿ ಮೊದಲು ಪಿಎಫ್ಐ ಸಂಘಟನೆಯಲ್ಲಿ ಈತ ಗುರುತಿಸಿಕೊಂಡಿದ್ದ. ಪಿಎಫ್ಐ ಬ್ಯಾನ್ ಆಗ್ತಾ ಇದ್ದಂತೆ ಎಸ್ಡಿಪಿಐ ಸಂಘಟನೆಯಲ್ಲಿ ಮೌಸಿನ್ ಆಕ್ಟಿವ್ ಆಗಿದ್ದಾನೆ. ಒಂದಿಷ್ಟು ಪ್ರಶ್ನೆಗಳನ್ನ ಈತ ಕೇಳಿದಾನೆ. ಡಿಸಿ ಕಚೇರಿ ಮುಂದೆ ಆಜಾನ್ ಕೂಗಿದ್ರೆ ತಪ್ಪ, ನೆಕ್ಸ್ಟ್ ವಿಧಾನಸೌಧದಲ್ಲಿ ನಾವು ಕೂಗ್ತೀವಿ. ಸೊ ಈ ತರದೆಲ್ಲ ಆತ ಹೇಳಿದಾನೆ. ಜೊತೆಗೆ ಮುಸ್ಲಿಮರು ನಾಮಾರ್ದರು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ನೀವು ಅನ್ನೋ ಪ್ರಶ್ನೆಯನ್ನ ಆತ ಮಾಡಿದಾನೆ. ಇನ್ನು ಪಿಎಫ್ಐ ಸಂಘಟನೆಯಲ್ಲಿ ಈತ ಇದ್ದ, ಸಾಕಷ್ಟು ಕೇಸ್ಗಳು ಈತನ ಮೇಲಿದೆ, ಹಲವಾರು ಸಂಘಟನೆಗಳ ಜೊತೆ ಈತ ನಂಟನ್ನ ಇಟ್ಕೊಂಡಿದ್ದಾನೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ಬೇಸಿಕಲಿ ಈತ ಶಿವಮೊಗ್ಗದ ನಿವಾಸಿ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆಜಾನ್ ಕೂಗಿದ್ ಯಾಕೆ ಅನ್ನೋ ಪ್ರಶ್ನೆ ಮಾಡಿದ್ರೆ ಆಜಾನ್ ಬಂದ್ ಮಾಡುವಂತೆ ಈಶ್ವರಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಂಗಳೂರಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಭಾಷಣದ ಸಂದರ್ಭದಲ್ಲಿ ಆಜಾನ್ ಕೇಳಿ ಬಂದಿತ್ತು. ಆ ಟೈಮ್ನಲ್ಲಿ ಈಶ್ವರಪ್ಪ ಸಿಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ದಿನ ಸುಪ್ರೀಂ ಕೋರ್ಟ್ನಲ್ಲೇ ಇದು ಆದೇಶ ಬರುತ್ತೆ, ಬಂದ್ ಆಗ್ಬಿಡುತ್ತೆ ಪರ್ಮನೆಂಟ್ ಆಗಿ ಅಂತೆಲ್ಲ ಹೇಳಿದ್ರಲ್ಲ. ಅದಾದ್ಮೇಲೆ ಕಾಂಟ್ರವರ್ಸಿ ಆಯಿತು.
ಉಲ್ಟಾ ಹೊಡೆದಿದ್ರು ಈಶ್ವರಪ್ಪನವರು. ಈಗ ಈಶ್ವರಪ್ಪ ಹೇಳಿಕೆ ಖಂಡಿಸಿ ಶಿವಮೊಗ್ಗದಲ್ಲೇ ಆಜಾನನ್ನ ಡಿಸಿ ಕಚೇರಿ ಮುಂಭಾಗದಲ್ಲೇ ಕೂಗಲಾಗಿದೆ. ಮೊನ್ನೆ ನಡೆದಂತ ಘಟನೆಯ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ. ಒಂದು ಈಶ್ವರಪ್ಪನವರ ಸ್ಟೇಟ್ಮೆಂಟ್, ಮತ್ತೊಂದು ಆಜಾನ್ ಕೂಗಿರೋದು ಶಿವಮೊಗ್ಗದ ಡಿಸಿ ಕಚೇರಿಯ ಮುಂಭಾಗದಲ್ಲಿ. ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಉದ್ಭವವಾಗುತ್ತೆ. ಪ್ರಚೋದನೆ ಕೊಡೋ ರೀತಿಯಲ್ಲಿ ರಾಜಕಾರಣಿಗಳು ಸ್ಟೇಟ್ಮೆಂಟ್ ಕೊಡೋದು, ಈ ಧರ್ಮದ ವಿಷಯದಲ್ಲಿ, ಅವರವರ ಸಂಸ್ಕೃತಿ ಅದರ ಆಚರಣೆಯ ವಿಷಯದಲ್ಲಿ ಈಗ ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ಅಥವಾ ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ತರ ವಾಗ್ದಾಳಿಯನ್ನ ಮಾಡೋದು ಅಥವಾ ಪ್ರತಿದಾಳಿಯನ್ನ ನಡೆಸೋದು, ಈ ರೀತಿ ಆಚರಣೆಗಳನ್ನ ಬೀದಿಗೆ ತರೋದು ಸರಿನಾ? ಸಹಜವಾಗಿ ಇಂಥ ಪ್ರಶ್ನೆಗಳು ಉದ್ಭವವಾಗುತ್ತೆ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಫಸ್ಟ್ ಆಫ್ ಆಲ್, ಈ ರೀತಿ ಆಜಾನ್ ಅನ್ನ ಕಂಡಲ್ಲಿ ಕೂಗೋದು ಎಷ್ಟರ ಮಟ್ಟಿಗೆ ಸರಿ? ಮುಸ್ಲಿಂ ಸಮುದಾಯದವರೇ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಮತ್ತೆ ಈಶ್ವರಪ್ಪನವರ ಸ್ಟೇಟ್ಮೆಂಟ್ ಅನ್ನ ಮುಸ್ಲಿಂ ಸಮುದಾಯ ಯಾವ ತರ ಖಂಡಿಸ್ತಾ ಇದೆ? ಫೈನ್ ವಿನಯ್, ನಿಮ್ಮ ಹತ್ರ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಈಶ್ವರಪ್ಪನವರ ಸ್ಟೇಟ್ಮೆಂಟ್ ಬಹುಶಃ ನಿಮ್ ಗಮನಕ್ಕೆ ಬಂದಿರುತ್ತೆ. ಮಂಗಳೂರಲ್ಲಿ ಆಜಾನ್ ಕೇಳಿ ಬಂದಾಗ ಆಜಾನ್ ಬಂದ್ ಆಗುತ್ತೆ ಬಿಡಿ ಅಂತ ಈಶ್ವರಪ್ಪ ಹೇಳಿದ್ರು. ಆ ಹೇಳಿಕೆಯನ್ನ ಖಂಡಿಸಿ ಶಿವಮೊಗ್ಗ ಡಿಸಿ ಕಚೇರಿ ಮುಂದೆ ಒಬ್ಬ ವ್ಯಕ್ತಿ ಆಜಾನ್ ಕೂಗಿದಾನೆ. ಏನ್ ಹೇಳ್ತೀರಾ? ನೋಡಿ, ಇದೊಂದು ಉದ್ಧಟತನದ ಸೊಕ್ಕಿನ ವರ್ತನೆ ಇದು. ಈ ರೀತಿಯ ಪ್ರತಿಭಟನೆ ನೀವು ಮಾಡಕ್ ಹಕ್ಕಿದೆ, ಆದ್ರೆ ಅಜಾನ್ ಕೂಗಿ ಪ್ರತಿಭಟನೆ ಮಾಡುವಂತಹದ್ದು ಒಂದು ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನ ಉಲ್ಲಂಘನೆ ಮಾಡಿದಂಗಾಗತ್ತೆ. ಎರಡನೇದು, ಸಂವಿಧಾನ ವಿರೋಧಿಗಳು ನೀವು. ಇವತ್ತು ಅವ್ರಿಗೆ ಹೇಳ್ತೀನಿ, ಅಷ್ಟೇ ಅಲ್ಲ, ಇನ್ನೊಂದು ಅವ್ರ ಮಾತು ಹೇಳಿದ್ದಾರೆ, ವಿಧಾನಸೌಧದಲ್ಲೂ ಕೂಗ್ತೀವಿ ಅಂತ ಹೇಳಿದ್ದಾರೆ. ಮುಂದೊಂದ್ ದಿನ ವಿಧಾನಸೌಧದಲ್ಲೂ ನಾವು ಕೂಗ್ತೀವಿ ಅಂತ ಹೇಳಿ. ನಾನು ಅವ್ರಿಗೆ ಸವಾಲ್ ಆಗ್ತಾ ಇದ್ದೇನೆ, ನಿಮ್ಮ ತಾಕತ್ತಿದ್ರೆ ವಿಧಾನಸೌಧ ಅಲ್ಲ, ಅಲ್ಲಿ ಕಂಪೌಂಡ್ ಎದುರುಗಡೆ ಅಲ್ಲಿ ಯಾವುದೇ ಇದರಲ್ಲಿ ನೀವು ತಾಕತ್ತಿದ್ರೆ ಕೂಗಿ ನೋಡೋಣ. ನಿಮ್ಮನ್ನ ಅಲ್ಲೇ ಯಾವ ರೀತಿ ಏನು ನಿಮ್ಗೆ ಮಾಡ್ಬೇಕು ಅಂತ ಅನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ನಿಮ್ಗೆ ಉತ್ತರ ಕೊಡುತ್ತೆ. ಈ ರೀತಿಯ ಉದ್ಧಟತನದ ಮಾತನಾಡುವಂತಹದ್ದನ್ನ ಬಾಯಿ ಮುಚ್ಕೊಂಡು ನಿಲ್ಲಿಸ್ಬೇಕು ಅಂತ ಅನ್ನುವಂಥದ್ದು ಹೇಳ್ತೀನಿ. ಇದು ಒಂದು. ಇನ್ನು ಎರಡನೇದು, ಅಲ್ಲಿ ಅವಕಾಶ ಯಾಕೆ ಕೊಟ್ರು ಅಂತ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇಮಿಡಿಯೇಟ್ ಅವನನ್ನು ಒದ್ದು ಒಳಗಡೆ ಹಾಕಲಿಲ್ಲ. ಡಿಸಿ ಕಚೇರಿ ಎದುರುಗಡೆಗೆ ಅಜಾನ್ ಕೂಗೋದು ಅಂತಂದ್ರೆ ಏನಂತ ತಿಳ್ಕೊಂಡಿದಾರ ಅವ್ರು? ಏನ್ ಮಸೀದಿನ ಅದು? ನೀವು ಪ್ರತಿಭಟನೆ ಮಾಡಿ. ಇನ್ನು ಈಶ್ವರಪ್ಪ ಅವ್ರು ತಪ್ಪೇನ್ ಹೇಳಿದ್ದಾರೆ? ಈಶ್ವರಪ್ಪ ಅವ್ರು ಹೇಳಿದ್ ಸರಿಯಾಗಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಸುಪ್ರೀಂ ಕೋರ್ಟ್ ನೀವು ಪಾಲಿಸ್ತಾ ಇಲ್ಲ, ಮುಸ್ಲಿಮರು ಪಾಲಿಸ್ತಾ ಇಲ್ಲ. ಇನ್ನು ಶಾಲಾ ಕಾಲೇಜ್ಗಳಿಗೆ ಸೈಲೆಂಟ್ ಝೋನ್ ಇರುವಂತದ್ದು, ಆ ಝೋನ್ಗಳಲ್ಲಿ ಇನ್ನೂ ಎಷ್ಟು ಕಿರಿಕಿರಿ ಆಗತ್ತೆ. ನೀವು ಪ್ರಾರ್ಥನೆಗೆ ನಮ್ಮ ವಿರೋಧ ಇಲ್ಲ, ಸಮರ್ಥನೆ ಮಾಡ್ಕೊಳ್ತಿದ್ದೀರಾ. ಸರಿ ಪ್ರಮೋದ್ ಮುತಾಲಿಕ್ ಅವರೇ, ಒಂದ್ ಹೆಜ್ಜೆ ಮುಂದೆ ಹೋಗಿ, ಈಗ ಆಜಾನ್ ಕೂಗಿದಾರಲ್ಲ, ಅವ್ರು ಹೇಳಿರೋದು ಮುಸಲ್ಮಾನರನ್ನ ನಾಮಾರ್ದ್ರು ಅಂತ ನೀವು ಅಂದ್ಕೊಂಡಿದ್ದೀರಾ? ಕೈಲಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು? ಈ ತರದೆಲ್ಲ ಪ್ರಚೋದನೆ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಲ್ಲ, ನಾವು ಸುಮ್ನೆ ಕುತ್ಕೋತೀವ ಅಂತ ಕೇಳಿದ್ದಾರೆ. ಅಲ್ಲ, ನಾನು ಅದನ್ನ ಹೇಳೋದು, ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಇನ್ನು 20 ವರ್ಷ ಆದ್ರೂ ಕೂಡ ಇನ್ನೂ ಈ ಆಡಳಿತ ವರ್ಗ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನ ಜಾರಿಗೆ ತರುವಂತದ್ದು ಒಂದು ಧೈರ್ಯ ತೋರಿಸ್ತಾ ಇಲ್ಲ. ಅದು ಬಿಟ್ಟು ಇವತ್ತು ಅದನ್ನ ಆಗದೆ ಇರೋದನ್ನೇ ಇವ್ರದ್ದು ಸೊಕ್ಕಿನ ಮಾತು ಏನ್ ಬರ್ತಾ ಇದೆಯಲ್ಲ, ಅದು ಇವತ್ತು ಇವರ ಆಚರಣೆ ಇವತ್ತು ಅದು ಆಡಳಿತಕ್ಕೆ ತರದೇ ಇರೋದನ್ನೇ ಈ ರೀತಿ ಇವತ್ತು ಸೊಕ್ಕಿನ ಮಾತು ಬರ್ತಾ ಇದೆ. ಡಿಸಿ ಕಚೇರಿ ಎದುರುಗಡೆಗೆ ಮುಂದಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ, ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ನಲ್ಲೂ ಮಾಡ್ತಾರೆ ಅಂತ ಅನ್ನುವಂಥದ್ದು ಮಾತನಾಡ್ತಾರೆ ಇವರು. ಒಂದಿಷ್ಟು ಸಂಘಟನೆಗಳ ಹೆಸರು, ಈಗ ಈ ಮೌಸಿನ್ ಅನ್ನೋ ವ್ಯಕ್ತಿ ಏನು ಆಜಾನ್ ಕೂಗಿದಾನಲ್ಲ, ಆತ ಹಿಂದೆ PFI ಸಂಘಟನೆಯಲ್ಲಿ ಆಕ್ಟಿವ್ ಆಗಿದ್ದ, ಬ್ಯಾನ್ ಆಗ್ತಾ ಇದ್ದಂತೆ SDPI ಅಲ್ಲಿ ಈಗ ಆಕ್ಟಿವ್ ಆಗಿದ್ದಾನ ಆತ. ಈಗ ನಾನ್ ಹೇಳುದು, ಅವನು PFI ದಲ್ಲಿ ಇದ್ದಂತ ಸಮಯದಲ್ಲೇ ಅವನನ್ನು ಬಂಧಿಸಬೇಕಾಗಿತ್ತು. ಅಂದ್ರೆ ಅವನನ್ನು ಮುಕ್ತ ಮಾಡಿದ್ದನೇ ತಪ್ಪು ಒಂದು. ಇನ್ನು ಅಲ್ಲಿ ಇಮಿಡಿಯೇಟ್ ಅವನನ್ನು ಬಂಧಿಸಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು. ಒಂದು ಈ ಇದರದ್ದೇನು ಸುಪ್ರೀಂ ಕೋರ್ಟಿನ ಆಜ್ಞೆಯ ಉಲ್ಲಂಘನೆಯನ್ನು ಕೂಡ ಕಂಟೆಂಪ್ಟ್ ಹಾಕ್ಬೇಕು ಅವನ ಮೇಲೆ, ಹಾಕಿ ಒಳಗಡೆ ಹಾಕಬೇಕು. ಈ ರೀತಿ ಇನ್ನೊಂದು ನಾನು ಹೇಳೋದೇನಂದ್ರೆ, ಇದು ಶಿವಮೊಗ್ಗದಲ್ಲೇ ಯಾಕೆ ಮೇಲಿನ ಮೇಲೆ ಆಗ್ತಾ ಇದೆ? ಶಿವಮೊಗ್ಗದ ಆಡಳಿತದ ವೈಫಲ್ಯ ಇದು. ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಹಾಗಾದ್ರೆ? ಇವತ್ತು ಬಿಜೆಪಿ ಆಡಳಿತ ಇದೆ, ಅಲ್ಲಿ ಜನಪ್ರತಿನಿಧಿಗಳು ಎಲ್ಲರೂ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಗೃಹ ಸಚಿವರು ಅದೇ ಊರವರಲ್ಲ, ಗೃಹ ಸಚಿವರಿದ್ದಾರೆ.
ಸೊ ನಿಮ್ಮ ಮೂಗಿನ ನೇರಕ್ಕೆ ನಿಮ್ ಮನೆ ಒಳಗಡೆ ಹೋಗ್ತಾನೆ ಇವತ್ತು ಈ ರೀತಿ ಮಾಡ್ತಾ ಇರುವಂತದ್ದನ್ನು ಹಾಗಾದ್ರೆ ಅಲ್ಲ ಇದು ಯಾರಿಗ್ ಬೇಕು ಅಂತೀರಾ? ಶಿವಮೊಗ್ಗ ಭಾಗ ನೀವ್ ಹೇಳ್ದಂಗೆ ಎಸ್ಪೆಷಲಿ ಕರಾವಳಿ ಮತ್ತೆ ಮಲ್ನಾಡ್ ಭಾಗ ಇಂಥ ವಿಷಯ ಬಂದಾಗ, ಧರ್ಮದಂಗಲ್ ವಿಷಯ ಬಂದಾಗ ಸ್ವಲ್ಪ ಸೂಕ್ಷ್ಮ ಇರುವಂತ ಜಾಗ. ಶಿವಮೊಗ್ಗದಲ್ಲಿ ರಿಪೀಟೆಡ್ಲಿ ಮತ್ತೆ ಉದ್ದೇಶ ಪೂರ್ವಕವಾಗಿ ಮೇಲೋಟಕ್ಕೆ ನಡೀತಾ ಇದೆ ಅಂತ ಅನ್ಸುತ್ತೆ ಇಂಥದ್ದೆಲ್ಲ ಆದಾಗ. ಇದು ಯಾರಿಗ್ ಬೇಕಾಗಿದೆ ಹಂಗಾದ್ರೆ? ಎಲೆಕ್ಷನ್ ಟೈಮ್ನಲ್ಲಿ ರಾಜಕಾರಣಿಗಳಿಗೆ ಬೇಕಾ ಅಥವಾ ಇಂತಹ ಸಮುದಾಯಗಳಿಗೆ ಬೇಕಾ? ಸಂಘಟನೆಯಲ್ಲಿ ಗುರುತಿಸ್ಕೊಂಡವ್ರಿಗೆ ಬೇಕಾ? ಇದು ಈಗ ಚುನಾವಣೆ ಬಂದಂತ ಸಮಯದಲ್ಲಿ ನಡೆದಂತ ಘಟನೆ ಇದೆ ಅಂತನ್ನುವಂಥದ್ದು ಅಷ್ಟೇ ಬಿಟ್ರೆ, ಆದ್ರೆ ಚುನಾವಣೆಗೆ ಇದಕ್ಕೇನ್ ಸಂಬಂಧ ಇಲ್ಲ. ಇದು ಬಹಳ ವರ್ಷದಿಂದ ನಿರಂತರವಾಗಿ ಮೇಲಿಂದ ಮೇಲೆ ಹರ್ಷನ ಕೊಲೆ ಆಯ್ತು, ಗಲಾಟೆಗಳಾಯ್ತು, ತಲವಾರು ತೋರಿಸಿದ್ರು, ಈ ರೀತಿ ಮೇಲಿಂದ ಮೇಲೆ ಆಗ್ತಾ ಇದೆ. ಇದಕ್ಕೆ ಸರಿಯಾಗಿ ಹದ್ದು ಬಸ್ ನಲ್ಲಿ ಇಡದೇ ಇರುವಂತದ್ದೇ ಕಾರಣ. ಇವಾಗ ನಾನ್ ಹೇಳೋದು ಇವತ್ತಿನ ಜನಪ್ರತಿನಿಧಿಗಳು ಎಲ್ಲೋ ಒಂದು ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವರನ್ನ ಬಹಳ ಒಂಥರ ಏನೋ ಸೂಕ್ಷ್ಮವಾಗಿ ನೋಡುವಂತ ಪ್ರಕ್ರಿಯೆ ಅಥವಾ ಗಂಭೀರವಾಗಿ ತಗೊಂಡೇ ಇಲ್ಲ. ಸೊ ಅದಕ್ಕೆ ಇವರು ಮೇಲಿನ ಮೇಲೆ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇದು ಈ ವಿಚಾರ ಅಂತೂ ಗಂಭೀರವಾಗಿ ತಗೊಳ್ಬೇಕು. ಇದು ಜಿಲ್ಲಾಡಳಿತ DC ಇವರು ಕಚೇರಿ ಎದುರು ಕಡೆ ನಾಳೆ DC ಕಚೇರಿ ಒಳಗಡೆನೆ ಕೂತ್ಕೊಂಡು ಕೂಗ್ತಾರೆ ಇವರು. ಸೊ ಆ ಮಟ್ಟಕ್ಕೆ ಬರದೇ ಇರ್ಲಿ, ಆ ಮಟ್ಟಕ್ಕೆ ಬರದೇ ಇರುವ ಹಾಗೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇರುವಂತವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಓಕೆ ಫೈನ್, ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.